ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಸಿದ್ದರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಪತ್ರಿಕೆ B2ದಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಹೇಳ್ತಾ ಇದ್ದೀನಿ. ನಾನು ಕೊಡ್ತಾ ಇರುವಂಥ ಉತ್ತರಗಳು ಮ್ಯಾಕ್ಸಿಮಮ್ ಸರಿ ಉತ್ತರವನ್ನು ಉತ್ತರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಪಾಲಕರು ಮತ್ತು ತರಬೇತಿದಾರರು ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರತಿ ಪ್ರಶ್ನೆಗಳನ್ನು ನೋಡಿಕೊಂಡು ನಿಮ್ಮ ಉತ್ತರಗಳಿಗೆ ನೀವು ಎಷ್ಟು ಸರಿ ಉತ್ತರವನ್ನು ಉತ್ತರಿಸಿದ್ದೀರ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳುತ್ತಾ, ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂಥ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇರುವಂಥ B2ದಲ್ಲಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಯಾವುದೇ ಒಂದು ಸೀರೀಸ್ನ ಪ್ರಶ್ನೆ ಪತ್ರಿಕೆ ಬರೆದರೂ ಕೂಡ ಪ್ರಶ್ನೆಗಳನ್ನು ಓದಿಕೊಂಡು ನೀವು ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ನಾನು ಪ್ರಶ್ನೆ ಬರ್ತಾ ಇರೋದು ಕನ್ನಡ ವಿಷಯದಲ್ಲಿ ಬರ್ತಾ ಇರುವಂತಹ ಮೊದಲನೇ ಪ್ರಶ್ನೆಯ ಉತ್ತರವನ್ನು ಹೇಳ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವುವು ಅಂತ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 2ನೇದು, B.V. ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕೊಡಿದರೆ ಇದರ ಸರಿಯಾದ ಉತ್ತರ ಬಂಗಾಳಿ ಭಾಷೆ. ಪ್ರಶ್ನೆ ಸಂಖ್ಯೆ 3, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧವಾದ ಪತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಇದರ ಸರಿಯಾದ ಉತ್ತರ ಮನವಿ ಪತ್ರ ಅನ್ನೋದು B ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಓಕೆ ವಿದ್ಯಾರ್ಥಿಗಳೇ, ಈಗ 3 ಪ್ರಶ್ನೆಗಳಿಗೆ ನಿಮಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4 ನೋಡೋಣ. ಪ್ರಶ್ನೆ ಸಂಖ್ಯೆ 4ನೇ ಪ್ರಶ್ನೆಯ ಉತ್ತರ, ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರ ಜೋಡಿ ಯಾವುದಾಗ್ತಾ ಇದೆ ಅಂದರೆ ಶಿಕ್ಷೆ ಮತ್ತು ಕೋಲು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ದ.ರಾ. ಬೇಂದ್ರೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 6, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಎಳೆಯುವವು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 7, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ. ಅದರ ವರ್ತಮಾನ ಕಾರಕ ಪ್ರತ್ಯಯ ಉತ್ ಅನ್ನೋದು 1ನೇ ಆಯ್ಕೆ ಸರಿಯಾಗುತ್ತೆ. ಒಟ್ಟು 7 ಪ್ರಶ್ನೆಯ ಉತ್ತರಗಳನ್ನು ನಿಮಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 8ರಲ್ಲಿ ಬರ್ತಾ ಇರುವಂಥ ಪ್ರಶ್ನೆ, ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಪ್ರಶ್ನೆ 9, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಆಯ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಗುಂಪಿಗೆ ಯಾವುದು ಸೇರುವುದಿಲ್ಲ ಅಂದರೆ ಸ್ವಚ್ಛತೆ ಅನ್ನೋದು 4ನೇ ಆಯ್ಕೆನೇ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10, ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಈ ನುಡಿಗಟ್ಟಿನ ಅರ್ಥ ದುಃಖ ಹುಮ್ಮಳಿಸಿ ಬರುವುದು, ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಕನ್ನಡದಲ್ಲಿ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ನೋಡ್ಕೊಳ್ಳಿ. ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ ನಾನು ಯಾರು ಅಂತ ಒಗಟು ಬಿಡಿಸಿ ಹೇಳ್ತಾರೆ. ಈ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 12, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಈ ವಾಕ್ಯದ ಸರಿಯಾದ ರೂಪ ಅಂತ ಕೇಳ್ತಾರೆ. ಈ ವಾಕ್ಯದ ಸರಿಯಾದ ರೂಪ ಯಾವುದಂದರೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಅನ್ನೋದು ಸರಿಯಾದ ಆಯ್ಕೆ 2 ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 13, ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಮಗನು ತಾಯಿಗೆ ಪತ್ರ ಬರೆದನು ಅನ್ನೋದು 3ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ 13 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೇವೆ. ನೆಕ್ಸ್ಟ್ ಪ್ರಶ್ನೆ 14 ಬರ್ತಾ ಇದೆ. 14ನೇ ಪ್ರಶ್ನೆ ಉತ್ತರ ನೋಡಿಕೊಳ್ಳ್ರಿ.
ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಯಾವುದು ಅಂತ ಕೇಳ್ತಾ ಇದ್ದಾನೆ. ಈ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 15. ಚೇತನ, ಹಸಿರು, ಮಾಡಲಿ, ಕರಿದು ಈ ಪದಗಳನ್ನು ಆಕಾರಾದಿಯಾಗಿ ಬರೆದಾಗ ಅಥವಾ ಬರುವ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಕರಿದು, ಚೇತನ, ಮಾಡಲಿ, ಹಸಿರು ಅನ್ನೋದು ಒಂದನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 16. 16ನೇ ಪ್ರಶ್ನೆ ನೋಡ್ಕೊಡ್ರಿ. ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಪುನಃ ಅನ್ನೋದು ಇಲ್ಲಿ ಮೂರನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ 16 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 17. 17ನೇ ಪ್ರಶ್ನೆ ನೋಡ್ಕೊಳ್ಳಿ. ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಅಂದರೆ ಆಜ್ಞೆ, 4ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳ ನಾಮಪದದ ಈ ವಿಧವಾಗಿದೆ ಅಂತ ಕೊಡ್ತಾ ಇದ್ದಾರೆ. ಸರಿಯಾದ ಉತ್ತರ ಅಂಕಿತ ನಾಮ, ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 19. ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಗುಣ ವಿಶೇಷಣ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಕನ್ನಡದಲ್ಲಿ ಲಾಸ್ಟ್ ಕ್ವಶನ್ 20ನೇದು. ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದು ಅಂತ ಕೇಳ್ತಾರೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆಗುತ್ತೆ, ಎರಡನೇ ಆಯ್ಕೆ ಸರಿಯಾಗುತ್ತೆ. ಒಟ್ಟು ನಿಮಗೆ ಕನ್ನಡದ ಮೇಲೆ 20 ಪ್ರಶ್ನೆಗಳು ಬಂದಿದ್ದು. ಈ 20 ಪ್ರಶ್ನೆಗಳಿಗೆ ನಾನು ಸರಿಯಾದ ಉತ್ತರವನ್ನು ಉತ್ತರಿಸಿ ಅಂತ ಹೇಳುತ್ತಾ ನೆಕ್ಸ್ಟ್ ಬರ್ತಾ ಇದ್ದೀನಿ 21ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 21 ಇಂಗ್ಲೀಷ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಯಾವುದೇ ಸೀರೀಸ್ಗಳನ್ನಾದರೂ ಚೆಕ್ ಮಾಡ್ಕೋಬೋದು. ನಮ್ಮ ಆನ್ಸರ್ಗಳನ್ನು ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಎಷ್ಟು ಅಂಕವನ್ನು ನೀವು ತೆಗೆದುಕೊಳ್ತೀರಿ ಅನ್ನೋದು ಗೊತ್ತಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಇಂಗ್ಲೀಷಲ್ಲಿ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ 21. ಕಂಪ್ಲೀಟ್ ದ ಸೆಂಟೆನ್ಸ್. ದೇರ್ ನೆಸ್ಟ್ ಲುಕ್ ಡ್ಯಾಶ್ ಆ್ಯಂಡ್ ಬಿಗ್ ಅಂತ ಕೊಟ್ಟಿದ್ದಾರೆ. ಈ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೌಂಡ್ ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ ಬಿ ಐ, ಎರಡನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಇದರ ಉತ್ತರ ಯುವರ್ ಸೆಲ್ಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ಸಂಖ್ಯೆ 23ನೇ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 23. ಪ್ರಶ್ನೆ ಸಂಖ್ಯೆ 23. ಅಬ್ಸರ್ವ್ ದ ಕ್ಲಾಕ್ ಆ್ಯಂಡ್ ಟೆಲ್ ದ ಟೈಮ್. ಇಲ್ಲೊಂದು ಗಡಿಯಾರ ಕೊಟ್ಟಿದ್ದಾರೆ. ಈ ಗಡಿಯಾರದಲ್ಲಿ ನಿಮಗೆ ಯಾವುದು ಉತ್ತರವನ್ನು ಕಾಣ್ತಾ ಇದೆ ಅಂತ ಕೇಳ್ತಾ ಇದ್ದೇನೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಫ್ ಫಾಸ್ಟ್ 5 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 24. ಫಿಲ್ ಇನ್ ದ ಬ್ಲ್ಯಾಂಕ್. ಗಾಡ್ ಟರ್ನ್ಸ್ ಎ ಶೆಫರ್ಡ್ ಬಾಯ್ ಇಂಟು ಡ್ಯಾಶ್ ಎಂಪರರ್ ಅಂತ ಕೊಟ್ಟಿದ್ದಾನೆ. ಇದರ ಸರಿಯಾದ ಉತ್ತರ ಯಾವುದಂದರೆ ಆನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಬಳಸಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 25ನೇದು ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 25. 25ನೇ ಪ್ರಶ್ನೆ ಏನಿದೆ ಅಂದರೆ ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆಕ್ಷನ್ ವರ್ಡ್ ಅನ್ನು ಕೇಳ್ತಾ ಇದ್ದಾನೆ. ಆಕ್ಷನ್ ವರ್ಡ್ ಕೇಳ್ತಾ ಇದ್ದಾನೆ. ಆಕ್ಷನ್ ವರ್ಡ್ ಇಲ್ಲಿ ಪಾರ್ಕ್ ಅಂದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 26. ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್. ಶಬಲೆ ಬಿಲಾಂಗ್ಸ್ ಟು ದ ಗಾಡ್ಸ್. ಈ ಗಾಡ್ಸ್ ಅಂಡರ್ಲೈನ್ ಹೇಳೋದಲ್ಲ, ಇದು ಅಂಡರ್ಲೈನ್ ವರ್ಡ್ ಪದ ಏನು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಗಾಡೆಸಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 27. 27ನೇ ಪ್ರಶ್ನೆ ನೋಡ್ಕೊಳ್ಳಿ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 27. 27ನೇ ಪ್ರಶ್ನೆ. Fill in the blank with the correct word from the word given in the bracket. Dr. Abdul Kalam dash ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ. ಈ ಡ್ಯಾಶ್ ಜಾಗದಲ್ಲಿ ಯಾವ ಆಪ್ಷನ್ ತುಂಬಿದ್ರೆ ಸರಿಯಾದ ಉತ್ತರ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೇನೆ. ಸರಿಯಾದ ಉತ್ತರ ಈಸ್ ಅನ್ನು ತುಂಬಿದ್ರೆ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ ಸಂಖ್ಯೆ 28. ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್.
ಆರ್ ಬೀಯಿಂಗ್ಸ್ ಆನಿಮಲ್ಸ್ ಲಿವಿಂಗ್ ಅಂತ ಕೊಟ್ಟಿದ್ದಾನೆ. ಇದನ್ನು ಯಾವುದು ವಾಕ್ಯ ಸರಿ ಆಗ್ತಾ ಇದೆ ಅಂತಂದರೆ ಇಲ್ಲಿ ಆನಿಮಲ್ಸ್ ಆರ್ ಲಿವಿಂಗ್, ಬೀಯಿಂಗ್ಸ್ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಸೆಂಟ್ ಈಸ್ ಅಂತ ಇದ್ರ ಅರ್ಥ ಕೇಳ್ತಾ ಇದ್ದಾನೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಯೂಟಿಫುಲ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ನೋಡ್ಕೊಳ್ಳಿ. ದ ಶಾರ್ಟ್ ಫಾರ್ಮ್ ಆಫ್ ದ ಕುಡ್ ನಾಟ್ ಈಸ್ ಅಂತ ಕೊಡ್ತಾ ಇದ್ದಾನೆ. ಈ ಶಾರ್ಟ್ ಫಾರ್ಮ್ ಯಾವುದಾಗ್ತಾ ಇದೆ ಅಂದರೆ ಕುಡಂಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಒಂದನೇ ಆಯ್ಕೆ ಸರಿಯಾಗುತ್ತೆ. ಒಟ್ಟು ಇಂಗ್ಲೀಷ್ನಲ್ಲಿ ನಿಮಗೆ 30 ಪ್ರಶ್ನೆಗಳು ಅಂದರೆ 30 ಟೋಟಲ್ ಪ್ರಶ್ನೆಗಳಿಗೆ ನಾನು ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬರ್ತಾ ಇದೆ 31ನೇದ್ದು. ಈ 31ನೇ ಪ್ರಶ್ನೆಯ ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 31. ಈ ಪ್ರಶ್ನೆಯ ಕಮಲಾ ಈಸ್ ಎ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್, ಸಿ ಟ್ರೈನ್ಸ್ ಅದರ್, ಪಿಕ್ ಔಟ್ ದ ಪ್ರನೌನ್ ಅಂತ ಕೇಳಿದೆ. ಯಾವುದು ಪ್ರನೌನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಇಲ್ಲಿ ಸಿ ಅನ್ನೋದಿದೆ. 3ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 32. ರೀಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್. ಇಲ್ಲಿ ಒಂದು ಕೊಟ್ಟನಲ್ಲಿ ಶಾರ್ಟ್ SATEPRA ಅನ್ನೋದು ಕೊಟ್ಟಿದ್ದಾನೆ. ಇದ್ರದ ಮೀನಿಂಗನ್ನು ಅವನು ಕೇಳ್ತಿದ್ದಾನೆ 32ದಲ್ಲಿ. ಇದು ಸರಿಯಾದಂಥ ಪೇರೆಂಟ್ಸ್ ಅನ್ನೋದು ಆ ವಾಕ್ಯಕ್ಕೆ ಸರಿಯಾಗಲಿಕ್ಕೆ ಆಗುತ್ತೆ. ಪೇರೆಂಟ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 33. ಸಿಪಿಗೆ ಬ್ಲೀಡ್ಸ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ RCಗೆ ಯಾವುದು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಇಲ್ಲಿ ನೈಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ ಅಂತ ಕೊಟ್ಟಿದ್ದಾನೆ. ಇದರದ್ದು ಉತ್ತರ ಸರಿಯಾದ ಉತ್ತರ ಯಾವುದಾಗ್ತಾ ಇದೆ ಅಂದರೆ ಇಲ್ಲಿ ಡ್ರೆಸ್ಸಸ್ ಅನ್ನೋದು 4ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ 34ನೇ ಪ್ರಶ್ನೆವರೆಗೆ ನಿಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 35. ಪ್ರಶ್ನೆ ಸಂಖ್ಯೆ 35. ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್ ಅಂತ ಕೊಟ್ಟಿದ್ದಾನೆ. ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್ ಅನ್ನೋ ಪದದ ಅಪೋಸಿಟ್ ಯಾವುದು ಅಂತ ಕೇಳ್ತಿದ್ದಾನೆ. ಅಪೋಸಿಟ್ ವರ್ಡ್ ಯಾವುದಂದ್ರೆ ಲವ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 36. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಆಸ್ ಇನ್ ಡಿಕ್ಷನರಿ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್ದಲ್ಲಿ ಪ್ಲೀಸಂಟ್, ಪ್ಲೀಸ್, ಪ್ಲೇಜರ್, ಪ್ಲೇಸ್ ಅಂತ ಕೊಡ್ತಾನೆ. ಇದನ್ನು ಡಿಕ್ಷನರಿ ಅರೇಂಜ್ಮೆಂಟ್ ಹೊಂದಿಸಿದಾಗ ಯಾವುದು ಸರಿ ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಪ್ಲೇಸು, ಪ್ಲೇಸಂಟ್, ಪ್ಲೀಸ್, ಪ್ಲೇಜರ್ ಅನ್ನೋದು 4ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಸಾಲ್ವ್ ದ ರಿಡಲ್ ಕೊಟ್ಟಿದ್ದಾರೆ. ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೋ, ಐ ಗ್ರೋ ಅಂಡರ್ ದ ಗ್ರೌಂಡ್, ಐ ಕ್ಯಾನ್ ಬಿ ಈಟನ್ ರಾ ಆರ್ ಕುಕ್ಡ್, ಐ ಹೆಲ್ಪ್ ಕೀಪ್ ಐಸ್ ಹೆಲ್ದಿ, ಐ ಆಮ್ ಆರೆಂಜ್ ಇನ್ ಕಲರ್, ಹೂ ಹ್ಯಾಮ್ ಐ ಅಂತ ಕೇಳ್ತಾನೆ. ಹಾಗಾದರೆ ನಾನು ಯಾರು ಅಂತ ಕೇಳ್ತಾ ಇದ್ದಾನೆ. ಈ 37ಕ್ಕೆ ಸರಿಯಾದ ಉತ್ತರ ಕ್ಯಾರೆಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 38. 38ನೇ ಪ್ರಶ್ನೆ ನೋಡ್ಕೊಡ್ರಿ. ಫೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ ಅಂತ ಕೊಡ್ತಾ ಇದ್ದಾನೆ. ಓಕೆ, ಹಾಗಾದರೆ ಈ 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಲ್ಡ್, CHILD, ಚಿಲ್ಡ್ ಈಸ್ ರೈಟ್ ಆನ್ಸರ್ ಆಗುತ್ತೆ. 39ನೇ ಕ್ವಶನ್. ಇಟ್ ಈಸ್ ಎ ಡ್ಯಾಶ್ ಡೇ ಅಂತ ಕೊಟ್ಟಿದ್ದಾನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತಾ ಇದೆ ಅಂದರೆ ಇಲ್ಲಿ ಸನ್ನಿ, SUNNY, ಸನ್ನಿ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಲಾಸ್ಟ್ ಇಂಗ್ಲೀಷ್ನಲ್ಲಿ ಬರುವಂಥ ಲಾಸ್ಟ್ ಕ್ವಶನ್. ದ ಫಸ್ಟ್ ರಿಸಿಪಿಯೆಂಟ್ ಆಫ್ ನ್ಯಾಷನಲ್ ಬ್ರೆವರಿ ಅವಾರ್ಡ್ ಇನ್ ಇಂಡಿಯಾ ಈಸ್ ಅಂತ ಕೊಡ್ತಾ ಇದ್ದಾರೆ. ಸರಿಯಾದ ಉತ್ತರ ಹರಿಶ್ಚಂದ್ರ ಮೆಹ್ರಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 1ನೇ ಆಯ್ಕೆ. ಟೋಟಲಿ ನಿಮಗೆ ಕನ್ನಡದಲ್ಲಿ 20 ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಿಮಗೆ ಇಂಗ್ಲೀಷ್ನಲ್ಲಿ ಕೂಡ 20 ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಕರೆಕ್ಟಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಉತ್ತರವನ್ನು ಆಯ್ಕೊಂಡು ನಿಮ್ಮ OMR ಹಾಳೆಗಳಲ್ಲಿ ಚೆಕ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 41. ಈ 41ರಿಂದ ಸ್ಟಾರ್ಟ್ ಆಗೋದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿಯೂ ಕೂಡ 20 ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಪ್ರಶ್ನೆ ಸಂಖ್ಯೆ 41ನೇದು 57,394 ಮತ್ತು 26,765 ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ದೇನೆ. ಸರಿಯಾದ ಉತ್ತರ 30,629 ಸರಿಯಾದ ಉತ್ತರ ಆಗುತ್ತೆ.
ನೆಕ್ಸ್ಟ್ 42ನೇ ಪ್ರಶ್ನೆ, ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ. ಇಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ರೂಪ ಎಷ್ಟಾಗ್ತಾ ಇದೆ ಅಂತ ಕೇಳ್ತಾನೆ. ಸರಿಯಾದ ಉತ್ತರ 7/10 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 43, 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ 37,279 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 44ನೇದು, ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ ಅಂತ ಕೇಳ್ತಾ ಇದ್ದಾರೆ. ಇದು ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ ಅಂತ ಕೊಡ್ತಾ ಇದ್ದಾರೆ. ಸರಿಯಾದ ಉತ್ತರ 8,200 ಪೈಸೆ ಆಗುತ್ತಾ ಅನ್ನೋದು ಸರಿಯಾದ ಉತ್ತರ. ಗಣಿತದಲ್ಲಿ ಕೂಡ ನಿಮಗೆ 44ನೇ ಪ್ರಶ್ನೆಯವರೆಗೆ ನಿಮಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಪ್ರಶ್ನೆ ಸಂಖ್ಯೆ 45. 45ನೇ ಪ್ರಶ್ನೆ ಇದೆ ನೋಡ್ಕೊಳ್ಳಿ ಮಕ್ಕಳೇ. 45 ಇಂಟು ಬಾಕ್ಸ್ ಇಜಿಕಲ್ ಟು 48 ಆಗಿದ್ರೆ ಬಾಕ್ಸಲ್ಲಿ ಬರಬೇಕಾದ ಉತ್ತರ ಯಾವುದು ಸರಿ ಆಗ್ತಾ ಇದೆ ಅಂತ ಕೊಡಿದರೆ ಇಲ್ಲಿ ಸರಿಯಾದ ಉತ್ತರ 3. ಒಂದನ್ನು ಹಾಕಿಬಿಟ್ರೆ ಅಲ್ಲಿ ಮ್ಯಾಥ್ಸ್ ಸರಿ ಆಗುತ್ತೆ ಅಂತ ಗೊತ್ತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 46, ರೂಪಾಯಿ 4,425 ಹಣವನ್ನು ಅಮರ್, ಅಕ್ಬರ್ ಮತ್ತು ಅಂತೋನಿಯವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ರೂಪಾಯಿ 1,475 ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 47, 18 ಕಿಗ್ರಾಮ್, 750 ಗ್ರಾಮ್ ಮತ್ತು 25 ಗ್ರಾಮ್ಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ 18.775 ಕಿಗ್ರಾಮ್ ಸರಿಯಾದ ಉತ್ತರ 1 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 48, ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕೋನ ಮಾಪಕ ಅಂತ ಕರಿತೀವಿ. 4ನೇ ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀನಿ 49ನೇ ಪ್ರಶ್ನೆ ನೋಡ್ಕೊಳ್ಳಿ. ಒಂದು ವಿಮಾನವು ಆಗಮಿಸುವ ವೇಳೆಯು 15:30 ಗಂಟೆ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿರಿ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಮಧ್ಯಾಹ್ನ 3:30 ಗಂಟೆಗೆ ಸರಿಯಾದ ಉತ್ತರ ಆಗುತ್ತೆ. 50ನೇ ಕ್ವಶನ್, ಈ ಕೆಳಗಿನ ಚಿತ್ರದಲ್ಲಿ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ಈ ಚಿತ್ರದಲ್ಲಿ ವಿಶಾಲ ಕೋನಗಳು ಎಷ್ಟು ಇದ್ದಾವು ಅನ್ನೋದು ಈ ಪ್ರಶ್ನೆಗೆ. ಇದರಲ್ಲಿ ಒಟ್ಟು 4 ವಿಶಾಲ ಕೋನಗಳಿದ್ದಾವೆ ಅಂದರೆ 2ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟು 51ನೇ ಪ್ರಶ್ನೆ ಬರ್ತಿದ್ದೀನಿ. ಪ್ರಶ್ನೆ ಸಂಖ್ಯೆ 51 ಗಣಿತದಲ್ಲಿ, ಶಾಲಿನಿಯು 7:45 AM ಮನೆಯನ್ನು ಬಿಟ್ಟು 9:15 AM ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಅಂತ ಕೇಳ್ತಾರೆ. 1 ಗಂಟೆ 30 ನಿಮಿಷ ಸಮಯ ತೆಗೆದುಕೊಳ್ತಾಳೆ ಅಂದರೆ 4ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 52, ಈ ಸರಣಿಯನ್ನು ಪೂರ್ಣಗೊಳಿಸಿ. 1, 4, 9, 16, 25 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ನೆಕ್ಸ್ಟ್ ಬರೆದ ಉತ್ತರ 36, 2ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟು 53ನೇ ಪ್ರಶ್ನೆ ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 53, ಆಯತಾಕಾರದ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲ 40 ಮೀಟರ್ ಇದ್ದರೆ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಅದು ಸುತ್ತಳತೆ 200 ಮೀಟರ್ ಆಗುತ್ತೆ. ಸರಿಯಾದ ಉತ್ತರ 3 ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. 54 ಪ್ರಶ್ನೆ ಸಂಖ್ಯೆ 54, ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ನೀವು ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಸರಿಯಾದ ಉತ್ತರ ಇಲ್ಲಿ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಾಳೆ ಅಂತ ಗೊತ್ತಾಗುತ್ತೆ. ಸರಿಯಾದ ಉತ್ತರ 4 ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 55, 32,357 ಪ್ಲಸ್ 28,467 ಮೈನಸ್ 47,642 ಇದರ ಉತ್ತರ ಎಷ್ಟು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ 13,142 ಆಗುತ್ತೆ. 3ನೇ ಆಯ್ಕೆ ರೈಟ್. ಪ್ರಶ್ನೆ ಸಂಖ್ಯೆ 56, ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು 180 ಇಂಟು 0 ಇಂಟು 1 ಇಂಟು 7 ಅಂದರೆ ಇದರ ಸರಿಯಾದ ಉತ್ತರ 0 ಬರ್ತಾ ಇದೆ ಅಂದರೆ 2ನೇ ಆಯ್ಕೆ ಸರಿಯಾಗುತ್ತೆ.
ಓಕೆ ವಿದ್ಯಾರ್ಥಿಗಳೇ, ನಾನು ಪ್ರತಿ ಪ್ರಶ್ನೆ ಉತ್ತರವನ್ನು ಈ ರೆಡ್ ಕಲರ್ನಿಂದ ನಾನು ಆನ್ಸರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಸರಿಯಾಗಿ ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 57. 48025 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದೇನೆ. ಸರಿಯಾದ ಉತ್ತರ ಈ ಪ್ರಶ್ನೆ 57 20,458 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 58. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷ 5 ಬರುತ್ತದೆ. ಹಾಗಾದರೆ ಇದರ ಭಾಜ್ಯ ಡ್ಯಾಶ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ 185 ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 59. ಒಂದು ಹಳ್ಳಿಯ ಜನಸಂಖ್ಯೆಯು 3389, ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4893. ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸರಿಯಾದ ಉತ್ತರ 8222 ಆಗುತ್ತೆ. ಎರಡನೇ ಆಯ್ಕೆ ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 60. 2462 ಮತ್ತು 3487ಗಳ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ 5950. ಎರಡನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟು 61ನೇ ಪ್ರಶ್ನೆ ಬರ್ತಾಯಿದ್ದೀನಿ. ಪ್ರಶ್ನೆ ಸಂಖ್ಯೆ 61 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮುಗಿತು. ನೆಕ್ಸ್ಟ್ ಬರ್ತಾ ಇದೆ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. 61ನೇ ಪ್ರಶ್ನೆ, ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶ್ ಅನ್ನು ಹಾಕಿರುತ್ತಾರೆ ಅಂತ ಇದು ಗೊತ್ತು. ಸರಿಯಾದ ಉತ್ತರ ಉಪ್ಪನ್ನು ಹಾಕಿರ್ತಾರೆ ಅಂದರೆ 1ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ 62. ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಅಂತ ಕೊಡ್ತಾ ಇದ್ದಾನೆ. ಇಟ್ಟಿಗೆಯ ಲಕ್ಷಣ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ ಅಂದರೆ ಸರಿಯಾದ ಆಯ್ಕೆ 4 ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 63. ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ ಅಂತ ಕೇಳ್ತಾನೆ. ಇದು ಪ್ರಚನ್ನ ಶಕ್ತಿಯನ್ನು ಹೊಂದಿದೆ ಅಂದರೆ 4ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು 63ನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ 64. 64ನೇ ಪ್ರಶ್ನೆ ನೋಡ್ಕೊಳ್ಳಿ. ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು ಅಂತ ಕೇಳ್ತಾ ಇದ್ದಾನೆ. ಇದರ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದಂದರೆ ಸೂರ್ಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 65. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳ್ತಾ ಇದ್ದಾನೆ. ದೊಡ್ಡ ಪ್ರಾಣಿ ಇದರಲ್ಲಿ ನೋಡ್ಕೊಂಡ್ರೆ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ನೀಲಿ ತಿಮಿಂಗಲ ಅನ್ನೋದು ಅತಿ ದೊಡ್ಡ ಪ್ರಾಣಿ ಆಗುತ್ತೆ. ನೆಕ್ಸ್ಟು 66. ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕೇಳ್ತಾ ಇದ್ದಾನೆ. ಪ್ರಶ್ನೆ ಆ್ಯಕ್ಚುಲಿ ಇದು ಎಷ್ಟು ಬಾರಿ ನಮ್ಮ ಹೃದಯ ಬಡಿತ ಅಂತ ಕೇಳಬೇಕಾಗಿತ್ತು, ಅದು ಉಸಿರಾಡುತ್ತಾನೆ ಅಂತ ಕೇಳ್ತಾನೆ. ಆದರೆ ನಮ್ಮ ನೋಡಿದಾಗ 20ರಿಂದ 22 ಬಾರಿ ಅಂತ ಕೊಡ್ತಾ ಇದ್ದಾನೆ. ಆಯ್ಕೆಯಲ್ಲಿ ಇರದೇ ಇರುವುದರಿಂದ ಇದರ ಸಮೀಪ ಉತ್ತರ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂದರೆ ಇಲ್ಲಿ ಬಿ ಆಯ್ಕೆ 72 ಅನ್ನೋದೇ ಸಮೀಪದ ಉತ್ತರ ಆಗ್ಬೋದು ಅಂತ ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 67. ಘನ ಇಂಧನಕ್ಕೆ ಉದಾಹರಣೆ ಡ್ಯಾಶ್. ಈ ಘನ ಇಂಧನಕ್ಕೆ ಉದಾಹರಣೆ ಯಾವುದಂತ ಕೇಳ್ತಾ ಇದ್ದೇನೆ. ಸರಿಯಾದ ಉತ್ತರ ಕಲ್ಲಿದ್ದಲು. 4ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ 68. 68ನೇ ಪ್ರಶ್ನೆ ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಮಿಶ್ರ ಆಹಾರಿ ಪ್ರಾಣಿ ಯಾವುದು ಅಂತ ಕೇಳ್ತಾನೆ. ಇಲ್ಲಿ ಮನುಷ್ಯ ಅಂತ 3ನೇ ಆಯ್ಕೆ. ಇವನು ಮಿಶ್ರ ಆಹಾರಿ ಪ್ರಾಣಿ ಆಗಲಿಕ್ಕೆ ಸಾಧ್ಯ ಇದೆ ಅಂದರೆ ಸರಿಯಾದ ಉತ್ತರ 3 ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟು 69ನೇ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 69. ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೊಡ್ತಾ ಇದ್ದಾನೆ. ಸರಿಯಾದ ಉತ್ತರ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಒಂದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ. ಭೂಮಿಯ ಮೇಲ್ಭಾಗದ ಶೇಕಡಾ ಡ್ಯಾಶ್ ಭಾಗ ನೀರಿನಿಂದ ತುಂಬಿದೆ ಅಂದರೆ ಶೇಕಡಾ 71 ಭಾಗ ನೀರಿನಿಂದ ತುಂಬಿದೆ ಅಂದರೆ ಸರಿಯಾದ ಉತ್ತರ 1 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 71. LPG ಇದರ ವಿಸ್ತೃತ ಯಾವುದು ಅಂತ ಕೇಳ್ತಾ ಇದ್ದಾನೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದು 1ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಬರ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ 72. 72ನೇ ಪ್ರಶ್ನೆ ನೋಡ್ಕೊಳ್ಳಿ.
ಈ ಒಗಟನ್ನು ಬಿಡಿಸಿರಿ. ಕತ್ತಲು ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲವು ನಾನಾಗಿರುವೆ. ನಾನು ಯಾರು ಅಂತ ಕೇಳ್ತಾ ಇದ್ದಾರೆ. ಅವ ಯಾರಪ್ಪ ಅಂತಂದರೆ ಸೂರ್ಯ ಅನ್ನೋದು ಸರಿಯಾದ ಆಯ್ಕೆ, 4 ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 73, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ kg/m³ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, 1ನೇ ಆಯ್ಕೆ ಸರಿ. ಹಾಗಾದರೆ ಪ್ರಶ್ನೆ ಸಂಖ್ಯೆ 74, ಸಿದ್ಧಪಡಿಸಿದ ಆಹಾರ ಪಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಅಂತ ಕೇಳ್ತಾ ಇದ್ದಾನೆ. ನಮಗೆ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕನ ನೋಡ್ಕೊಳ್ಬೇಕು ಅನ್ನೋದು ಸರಿಯಾದ ಆಯ್ಕೆ. ಇಲ್ಲಿ 3 ಸರಿಯಾಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 75 ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 75, ಸೊಳ್ಳೆಗಳಿಂದ ಬರುವ ರೋಗ ಯಾವುದು? ರೋಗ ಡ್ಯಾಶ್ ಕೊಡ್ತಾರೆ. ಸೊಳ್ಳೆಗಳಿಂದ ಬರುವ ರೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬರುವುದು ಮಲೇರಿಯಾ ಅನ್ನೋದು 3ನೇ ಆಯ್ಕೆ ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 76, ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದರ ಸರಿಯಾದ ಉತ್ತರ ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತಂದರೆ ಇಲ್ಲಿ ಮಿಶ್ರಣದಿಂದ ನಾವು ಬೇರ್ಪಡಿಸಬಹುದು ಅಂದರೆ ಸರಿಯಾದ ಆಯ್ಕೆ 2 ರೈಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ 77ನೇ ಪ್ರಶ್ನೆ ನೋಡ್ಕೊಳ್ಳಿ. ಕೃತಕ ಧಾತುವಿಗೆ ಉದಾಹರಣೆ. ಕೃತಕ ಧಾತುವಿಗೆ ಉದಾಹರಣೆ ಯಾವುದಾಗ್ತಾ ಇದೆ? ಕೃತಕ ಧಾತುವಿಗೆ ಉದಾಹರಣೆ ಅಂತಂದರೆ ಪ್ಲುಟೋನಿಯಂ ಅನ್ನೋದು ಇದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 78, ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳ್ತಿದ್ದಾನೆ. ಇದು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ ಅಂದರೆ 2ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 79, ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಡ್ಯಾಶ್ ಅಂತ ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರೋಟೀನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ ಇಲ್ಲಿ 80ನೇ ಪ್ರಶ್ನೆ, ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಅಂತ ಕೇಳ್ತಿದ್ದಾನೆ. ಸಿರಿಧಾನ್ಯಕ್ಕೆ ಉದಾಹರಣೆ ಅಂದರೆ ನವಣೆ ಅನ್ನೋದು ಸರಿಯಾದ ಉತ್ತರ, 3ನೇದು ಕರೆಕ್ಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ 81ನೇ ಪ್ರಶ್ನೆಗೆ. 81ನೇ ಪ್ರಶ್ನೆ ನೋಡಿಕೊಳ್ಳಿ. ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಇದು ಯಾವುದು ಆಗ್ತಾ ಇದೆ ನೃತ್ಯ ಪ್ರಕಾರ ಅಂದರೆ 4 ಆಯ್ಕೆಗಳಲ್ಲಿ ಯಾವುದು ಸರಿ ಆಗ್ತಾ ಇದೆ ಅಂದರೆ ಇದು ಕಥಕ್ಕಳಿ ಅನ್ನೋದು 2ನೇ ಆಯ್ಕೆಗೆ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರ್ತಾ ಇದೆ ಪ್ರಶ್ನೆ ಸಂಖ್ಯೆ 82. 82ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಇದು ಅಪ್ಪಿಕೋ ಚಳುವಳಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, 3ನೇ ಆಯ್ಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 83 ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 83, ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ. ಇದು ಯಾವುದು ಆಗ್ತಾ ಇದೆ ಅಂತಂದ್ರೆ ಮಲ್ಲಗಂಬ ಅನ್ನತ ಇದೆಯಲ್ಲ, ಅದು ಸರಿಯಾದ ಉತ್ತರ, 1ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ 84ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 84, ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆಗೆ ಡ್ಯಾಶ್ ಅಂತ ಕರಿತಾ ಇದ್ದಾರಾ ಅಂತ ಕೊಡ್ತಾ ಇದ್ದಾನೆ. ಈ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಧ್ಯ ರೇಖೆ ಅಂದರೆ 3ನೇ ಆಯ್ಕೆ ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 85, ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾನೆ. ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8 ಅನ್ನೋದು ಸರಿಯಾದ ಉತ್ತರ, 3ನೇ ರೈಟ್ ಆಗುತ್ತೆ. 86ನೇ ಪ್ರಶ್ನೆ, ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಗುರು ಶಿಖರ ಅಂದರೆ 2ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 87, ಭಾರತದ ಉತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಕೊಡ್ತಾ ಇದ್ದಾನೆ. ಸರಿಯಾದ ಉತ್ತರ ಇದು ಇಂದಿರಾ ಕೋಲ್ ಅನ್ನೋದು ಸರಿಯಾದ ಉತ್ತರ, 2ನೇ ಆಯ್ಕೆ ಆಗ್ತಾ ಇದೆ. ಪ್ರಶ್ನೆ ಸಂಖ್ಯೆ ನಾನೀಗ 88ನೇ ಬರ್ತಾ ಇದ್ದೀನಿ. 88ನೇ ಪ್ರಶ್ನೆ ಉತ್ತರ ನೋಡಿಕೊಳ್ಳಿ. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೇಳ್ತಿದ್ದಾನೆ. ಇದು ದಕ್ಷಿಣ ಭಾಗದಲ್ಲಿದೆ ಅಂದರೆ ಸರಿಯಾದ ಉತ್ತರ 4ನೇದಾಗುತ್ತೆ.
ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 81, ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಿದ್ದಾನೆ. ಸರಿಯಾದ ಉತ್ತರ ಶ್ರೀ ಸಿದ್ದರಾಮಯ್ಯ ಅನ್ನೋದು 3ನೇ ಆಯ್ಕೆ ಸರಿಯಾಗುತ್ತೆ. 90ನೇ ಪ್ರಶ್ನೆ, ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರಿಗೆ ನಾವು ಏನಂತ ಕರಿತೇವೆ ಅಂದರೆ ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಆಯ್ಕೆ ಸಂಖ್ಯೆ 3 ರೈಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 91, ಜೋಳ, ಕಡಲೆ, ದ್ರಾಕ್ಷಿ, ಕಬ್ಬು, ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇವು ವಿಜಯಪುರ ಜಿಲ್ಲೆಯ ಬೆಳೆಗಳಂದರೆ ಸರಿಯಾದ ಆಯ್ಕೆ 2 ಸರಿಯಾಗುತ್ತೆ. ಓಕೆ ಮಕ್ಕಳೇ, ಈಗ 91ರವರೆಗಿನ ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ 92. ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಕೃಷಿಯ ಯಾವ ವಿಧಾನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಮಿಶ್ರ ಬೇಸಾಯ ಅಂದರೆ ಸರಿಯಾದ ಉತ್ತರ 1 ರೈಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ. ಚಿತ್ರ ನೋಡಿದರೆ ಯಾವ ಸಂಗೀತಗಾರ ಆಗ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದಾನೆ. ಇವರು ಭೀಮಸೇನ್ ಜೋಶಿ ಅಂತ ಅನ್ನೋದಾದರೆ ಸರಿಯಾದ ಉತ್ತರ 4 ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 94 ನೋಡ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 94, ಆಟ, ಯೋಗ, ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುವುದು ಅನ್ನೋದು ಸರಿಯಾದ ಆಯ್ಕೆ 1 ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 95, ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಕಾಂಡ್ಲಾ ಅನ್ನೋದು ಸರಿಯಾದ ಆಯ್ಕೆ 4 ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 96 ಕೊಡ್ತಾ ಇದ್ದೀನಿ. 96 ನೋಡ್ಕೊಳ್ಳಿ. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ, ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆನ್ನುತ್ತಾರೆ ಅಂತ ಕೊಡ್ತಾನೆ. ಸರಿಯಾದ ಉತ್ತರ ಡೂನ್ ಅಂತ ಕರಿತಾ ಇರೋದ್ರಿಂದ 2ನೇ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 97. 97ನೇ ಪ್ರಶ್ನೆ ನೋಡ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಥವಾ ಸ್ಥಳ ಡ್ಯಾಶ್ ಅಂತ ಕೊಡ್ತಾ ಇದ್ದಾನೆ. ಸರಿಯಾದ ಉತ್ತರ ಮೌಸಿನ್ ರಾಮ್ ಅಂದರೆ 1ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 98, ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂತ ಕೊಡ್ತಾ ಇದ್ದಾನೆ. ಸರಿಯಾದ ಉತ್ತರ ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅನ್ನೋದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ ಸಂಖ್ಯೆ 99, ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ಕೇಳ್ತಾನೆ. ಇದು ತಮಿಳುನಾಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 3ನೇ ಆಯ್ಕೆ ರೈಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ನಾನು. 100ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 100. ವಂಶವೃಕ್ಷ ರಚನೆಯಲ್ಲಿ ಈ ಚಿತ್ರ ಕೊಡ್ತಾನೆ. ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೊಡ್ತಾನೆ. ಇದು ಸರಿಯಾದ ಉತ್ತರ ತಾಯಿ ಮತ್ತು ಮಗನ ಸಂಬಂಧವನ್ನು ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಇಲ್ಲಿ 3 ಆಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಮಕ್ಕಳೇ, ಒಟ್ಟು ನಿಮಗೆ B2ದಲ್ಲಿ ಬರ್ತಾ ಇರುವಂಥ 1ರಿಂದ 100 ಪ್ರಶ್ನೆಗಳ ಉತ್ತರವನ್ನು ಕೊಟ್ಟಿದ್ದೀನಿ. ಇದು ಸಂಭವನೀಯ ಉತ್ತರಗಳಾಗಿದ್ದಾವೆ. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆಗಳನ್ನು ನೋಡಿಕೊಂಡು ನೀವು ಉತ್ತರವನ್ನು ಹಾಕಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಲಾಸ್ಟ್ ನಿಮಗೆ ಕೊನೆಯದಾಗಿ ಏನು ಮಾಡ್ತೀನಿ, ಎಲ್ಲ ಪ್ರಶ್ನೆಯ ಕೀ ಉತ್ತರವನ್ನು ಕೊಟ್ಟಿದ್ದೀನಿ. 15/2/2025 ಮೊರಾರ್ಜಿ ಪರೀಕ್ಷೆ ನಡೀತಲ್ಲ, ಆ ಪರೀಕ್ಷೆಯಲ್ಲಿ ಬರುತ್ತಂಥ ಸಿರೀಸ್ B2 ಸಿರೀಸ್ದ ಕೀ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸರಿಯಾಗಿ ವಿದ್ಯಾರ್ಥಿಗಳು ನೀವು ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ.
ಈ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪ್ರತಿ ಪ್ರಶ್ನೆಯ ಉತ್ತರವನ್ನು ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ನಿಮ್ಮ OMR ಹಾಳೆಗಳಲ್ಲಿ ನೀವು ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ. ಪ್ರತಿ ವಿದ್ಯಾರ್ಥಿಗಳು ಈ ಒಂದು ಕೀ ಆನ್ಸರನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಉತ್ತರವನ್ನು ಏನು ಮಾಡ್ಕೋಬೋದು, ನೀವು ಚೆಕ್ಕನ್ನು ಮಾಡ್ಕೋಬೋದಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಥರ ಪ್ರತಿಯೊಂದು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರೋಂಥ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಕಿತ್ತೂರು ಸೈನಿಕ ಶಾಲೆ ಇರ್ಬೋದು, ಮುರಾರ್ಜಿ ಶಾಲೆ ಇರ್ಬೋದು, ಆದರ್ಶ ಶಾಲೆ ಇರ್ಬೋದು, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬರ್ತಾ ಇರುವಂಥ ಎಲ್ಲ ಪುಸ್ತಕಗಳ ಜೊತೆಗೆ ಪ್ರಶ್ನೆ ಪತ್ರಿಕೆ ಕೂಡ ನಾವು ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮ್ಗೆ ಉಚಿತವಾದ ಕ್ಲಾಸಸ್ಗಳು ಏನಾದರೂ ಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿರುವಂಥ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಈ ಥರ ರೆಡ್ ಕಲರ್ ಬಟನ್ ಕಂಡ್ರೆ ಅದರ ಮೇಲೆ ಪ್ರೆಸ್ಸನ್ನು ಮಾಡಿಬಿಟ್ರೆ ಸಾಕು. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ನೀವು ಎಲ್ಲರೂ ನಾವು ಕೊಡ್ತಿರುವಂಥ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ದಲ್ಲಿ ಬರ್ತವೆ. ಪ್ರತಿದಿನ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಸಿಗಲಿಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ರೆಡಿ ಮಾಡಿದ್ದೀವಿ. ನನ್ನ ಈ ಒಂದು ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ದಯವಿಟ್ಟು ಪ್ರತಿ ವಿದ್ಯಾರ್ಥಿಗಳು ಇವತ್ತು ನೀಡಿದ ಮುರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಎಷ್ಟು ಅಂಕವನ್ನು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಉತ್ತರವನ್ನು ನಿಮ್ಮ ತೆಗೆದುಕೊಂಡ ಅಂಕವನ್ನು ಕಳಿಸಿ. ನನ್ನ ಕ್ಲಾಸಸ್ನ ಎಲ್ಲ ವಿಡಿಯೋಗಳು ನಿಮಗೆ ಉಪಯೋಗ ಆಗ್ತಾ ಇದ್ದರೆ ಈ ಒಂದು ವಿಡಿಯೋವನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಇವತ್ತನೇ ನೀವು ಸಬ್ಸ್ಕ್ರೈಬನ್ನು ಆದರೆ ನಾವು ಕೊಡ್ತಿರುವಂಥ ಎಲ್ಲ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಉಪಯೋಗವಾಗ್ತವೆ, ನಿಮಗೆ ಪ್ರತಿದಿನ ಸಿಗ್ತವೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ಪ್ರತಿ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡು ಪ್ರತಿ ವಿದ್ಯಾರ್ಥಿಗಳು ನೀವು ಚೆಕ್ಕನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.